ಗೆಲ್ಲಿ ಅಂತ ಹೇಳಿ ಇವತ್ತು ಬರೀ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಕೋಟ್ಯಾಂತರ ಹೃದಯಗಳನ್ನ ಗೆದ್ದಿರುವಂತಹ ಗಿಲ್ಲಿ ಅವರು ಇಲ್ಲಿದ್ದಾರೆ. ಗಿಲ್ಲಿ, ಮೊದಲನೇದಾಗಿ ನಿಮ್ಮ ಅಭಿಮಾನಿಗಳ ಜೊತೆ ನಿಮ್ಮ ಮಾತು. ಎಲ್ಲ ಚೆನ್ನಾಗಿದ್ದೀರಾ? ನಿಜಾಲು ಸಖತ್ ಖುಷಿ ಆಯ್ತು ನನಗೆ. ಅನುಶ್ರೀ ಅಕ್ಕ ಆಂಕರಿಂಗ್ ಮಾಡ್ತಾರೆ ಇವತ್ತು ಒಂದೆರಡಕ್ಕೆ ಸಖತ್ ಖುಷಿ ಆಯ್ತು. ಯಾಕೆಂದ್ರೆ ಸ್ಟೇಜ್ ಮೇಲೆ ಒಂಚೂರು ವೀಕು, ಅನುಶ್ರೀ ಅಕ್ಕನ ಜೊತೆ ಸಖತ್ ಪೀಕು. ಅವ್ರ ಜೊತೆ ಎಲ್ಲರೂ ಗಾಡ್ ಫಾದರ್ ಇರ್ತಾರೆ. ನನಗೆ ಗಾಡ್ ಮದರ್ ಯಾರಾದ್ರೂ ಅವ್ರಂದ್ರೆ ನಮ್ಮ ಅನುಶ್ರೀ ಅಕ್ಕ ಮಾತ್ರ. ನಾನು ಇಲ್ಲಿವರೆಗೂ ಬರೋಕೆ ಅಂದ್ರೆ ಇಲ್ಲಿ ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡೋಕೆ ಯಾರಾದ್ರೂ ಮೊದಲು ನಾನು ಟಿವಿ ಜರ್ನಿ ಸ್ಟಾರ್ಟ್ ಆದಾಗ ಯಾರಾದ್ರೂ ಮೊದಲು ನನ್ನ ಮೈಂಡಿಗೆ ಬರ್ತಾರೆ ಟಕ್ ಅಂತಂದ್ರೆ ಅದು ನಮ್ಮ ಅನುಶ್ರೀ ಅಕ್ಕನೇ. ಯಾಕೆಂದ್ರೆ ಅವರು ಫಸ್ಟು ನನ್ನ ಕರೆದು ಮಾತಾಡಿಸಿ ಕಾಲೆಳೆದು ಕಾಮಿಡಿ ಮಾಡಿ ಎಲ್ಲರೂ ಮಾಡಿ ಇವತ್ತು ನಿಮ್ಮ ಪ್ರೀತಿ ಇಷ್ಟೊಂದು ಸಂಪಾದನೆ ಮಾಡೋರೆ. ಫಸ್ಟ್ನೇದಾಗಿ ಥ್ಯಾಂಕ್ಸ್ ಅಕ್ಕ. ಕಂಗ್ರ್ಯಾಚುಲೇಷನ್ಸ್ ಗಿಲ್ಲಿ. ಆದ್ರೂ ಒಂದು ಬೇಜಾರು ಏನಂದ್ರೆ ಅನುಶ್ರೀ ಅಕ್ಕ ಮದುವೆಗೆ ಕರೀಲಿಲ್ಲ ನನ್ನ, ಅದೇ ಸಖತ್ ಬೇಜಾರು ನನಗೆ. ಗಿಲ್ಲಿ, ನೀನ್ ಅಕ್ಕ ಅಂತ ಹೇಳೋದು ಸಖತ್ ಮಿಸ್ ಮಾಡ್ಕೊಂಡೆ ಗಿಲ್ಲಿ. ಬಟ್ ಒಂದ್ ವಿಷಯ, ಅಪ್ಪು ಸರ್ ಯಾವಾಗ್ಲೂ ಒಂದು ಹಾಡಲ್ಲೇ ಹೇಳಿದ್ದಾರೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೊ ನಿನ್ನ ಗೆಲುವು ನಿನ್ನ ಯೋಗ್ಯತೆಯಿಂದ ಗಿಲ್ಲಿ, ಆಮೇಲೆ ಅವ್ರು ಹಾಕಿರುವಂತಹ ವೋಟ್ಗಳಿಂದ. ಅಷ್ಟೊತ್ತಿಂದ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಫಸ್ಟ್ ಗಿಲ್ಲಿ ಸ್ಟೈಲಲ್ಲಿ ಒಂದು ಮಾತು. ಸಾಕು ಬಂದು ಡ್ಯಾನ್ಸ್ ಮಾಡಿ ಆ ಸ್ಟೆಪ್ ಹಾಕಿ ನಾನೇ ಹೊಸಿಸಲ್ ಹಾಕಿದ ಸ್ಟೆಪ್ ಸಖತ್. ಒಂದು ಖುಷಿ ಆಗುದೇನಂದ್ರೆ ಗಿಲ್ಲಿ ಏನೇನ್ ದಬಾಕಿದೀಯ ಅಂತ ಬಿಗ್ ಬಾಸ್ ಎಲ್ಲ ಅದು ಬರುದಲ್ಲ, ಏನೇನ್ ದಬಾಕಿದೆ ಅಂತ. ನಾನು ಏನೇನ್ ದಬಾಕವನಿ ಅಂತ ಆಚೆ ಬಂದ್ಮೇಲೆ ಗೊತ್ತಾಗಿದ್ದು. ಇಷ್ಟು ಜನರು ಪ್ರೀತಿ ಪ್ರೋತ್ಸಾಹ ಇಷ್ಟೊಂದೆಲ್ಲ ದಬಾಕಿದೀನಿ ಅಂತ. ನಾನು ಅನುಶ್ರೀ ಅಕ್ಕ ಒಂದು ಸ್ಟೇಜಲ್ಲಿ ಒಂದು ಡೈಲಾಗ್ ಹೇಳಿದೆ, ಕಷ್ಟಪಟ್ಟು SSLC ಪಾಸ್ ಮಾಡಿ ಬೆಂಗಳೂರಿಗೆ ಬರೋಕೆ ಅಪ್ಪ ಅಮ್ಮ ಸಂಬಂಧಿಕರನ್ನ ಪೇಸ್ ಮಾಡಿ ಬೆಂಗಳೂರಿಗೆ ಬಂದು ಬಾಡಿಗೆ ಕಟ್ಟಕ್ಕೆ ಒದ್ದಾಡಿ ಆಮೇಲೆ ಗುದ್ದಾಡಿ ಓಡಿ ಸೋಯಿಂದ ಸೋಯಿಗೆ ರನ್ ಮಾಡ್ತಾ ಕೊನೆಗೆ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿದ್ದೀನಿ. ಅದಕ್ಕೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹ ಇದೇ ಆಶೀರ್ವಾದ. ನನಗೆ ಒಂದು ಡೌಟ್ ಏನಂದ್ರೆ, ಎಲ್ಲಾ ಕಡೆ ಹೋದ್ರು ಬರೀ ಗಂಡು ಮಕ್ಳೇ ಸೌಂಡ್ ಮಾಡ್ತಾ ಇರ್ತಾರೆ, ಹೆಣ್ಣು ಮಕ್ಳೇ ಸೌಂಡ್ ಮಾಡೋದು. ಅದೇ ನನಗೆ ಭಾರಿ ಬೇಜಾರು. ಈಗ ನೋಡ್ರಿ, ಈಗ ನಮ್ ಗಂಡ್ಮಕ್ಳು ಇದು ಸೌಂಡ್, ಹೆಣ್ಮಕ್ಳು ಇದು ಸೌಂಡೇ ಅಲ್ಲ. ಅಲ್ಲಿ ಮುಂದೆ ಅಂತ ಈ ಮುಂದೆ ಒಂದು 4-5 ಜನ ಕೂತ್ಬಿಟ್ಟವ್ರೆ, ಇವ್ರು ಬಿಟ್ರಿ ಯಾರು ಸೌಂಡ್ ಮಾಡ್ತಾ ಇಲ್ಲ. ಆದ್ರೂ ಏನ್ತಿಗೆ ನಮ್ ಗಂಡ್ಮಕ್ಳೇ ಗ್ರೇಟು. ಯಾಕೆ ನಮ್ ಗಂಡ್ಮಕ್ಳಿಗೆ ನಾನು ಜಾಸ್ತಿ ಸಪೋರ್ಟ್ ಮಾಡ್ತೀನಿ ಅಂದ್ರೆ, ನೋಡ್ರಿ ಹೆಣ್ಮಕ್ಳೆಲ್ಲ ಕೂತ್ಕೊಳ್ಳಿ ಅಂದ್ಬಿಟ್ಟು ಎಲ್ಲಾ ಚೇರ್ನ ಬಿಟ್ಕೊಡ್ಬಿಟ್ಟು ಪಾಪ ಗಂಡ್ಮಕ್ಳು ಹೆಂಗ್ ನಿಂತವ್ರೆ ಆ ಕಡೆ ಸೈಡಲ್ಲಿ ತ್ಯಾಗ ಮೈಗಳು ಕಣ್ರಿ ಅವರು. ನಾನು ಎಲ್ಲೋ ಅದು ನನಗೂ ಗೊತ್ತಿಲ್ಲ. ಇದು ಒಂದು ಸಾಂಗ್ ಇಷ್ಟೊಂದು ಫೇಮಸ್ ಆಯ್ತದೆ ನಮ್ಮ ಬಿಗ್ ಬಾಸ್ ಅಲ್ಲಿ ಹೇಳಿರುವಂತ, ದೊಡವ ದೋಸೆ ಕೊಡು ನಮ್ಮಪ್ಪ ರಾಜ ಸಾರ್ಗಾಕೋ ಸೊಪ್ಪು. ಇಷ್ಟೊಂದು ಚಿಕ್ಕ ಮಕ್ಕಳು ಬಾಯಲ್ಲೂ ಅದು ಬರ್ತದೆ. ಚಿಕ್ಕ ಮಕ್ಕಳು ಅದು ಆಡ್ತಾರೆ, ರೀಲ್ಸ್ ಮಾಡ್ತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟೊಂದು ಪ್ರೀತಿಸ್ತಾರೆ, ಇಷ್ಟೊಂದು ಪ್ರೋತ್ಸಾಹ ಮಾಡ್ತಾರೆ. ಸತ್ಯವಾಗ್ಲು ಅನ್ಕೊಂಡಿರಲ್ಲ. ಎಲ್ಲ ಸ್ಟೇಜ್ ಮೇಲೆ ಒಂದು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ಹೆಣ ಬೀಳೋವರೆಗೂ ಈ ಋಣ ಮರೆಯೋಕ್ಕಾಗಲ್ಲ ಅಂತ. ನನಗೂ ಸತ್ಯವಾಗ್ಲು ಗೊತ್ತೇ ಇರಲಿಲ್ಲ ಇದೆಲ್ಲ ಆಯ್ತದೆ. ಅದು ಇನ್ನೂ ಕನಸ್ತರನೇ ಫೀಲ್ ಆಯ್ತಾ ಇದೆ. ಅಯ್ಯೋ ಇದು ನಿಜನ ಸುಳ್ಳ ಆ ಥರನೇ ಅನ್ನಿಸ್ತಾ ಇದೆ ಸತ್ಯವಾಗ್ಲು ನನಗೆ. ಕೊನೆದಾಗ ಒಂದು ಡೈಲಾಗ್ ಹೇಳ್ಬಿಡ್ತೀನಿ, ನಮ್ಮ ಗಂಡ್ಮಕ್ಳ ಬಗ್ಗೆ ಎಲ್ಲೋದ್ರೂ ಹೇಳ್ತಾ ಇರ್ತೀನಿ. ಹೇಳ ಬ್ಯಾಡವಾ? ಇಲ್ಲ ಆಮೇಲೆ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ. ಫಸ್ಟ್ ಗಂಡ್ಮಕ್ಳ ಬಗ್ಗೆ ಹೇಳ್ತೀನಿ. ಇಲ್ಲ ಫಸ್ಟ್ ಗಂಡ್ಮಕ್ಳ ಬಗ್ಗೆ ಹೇಳ್ಬಿಡ್ತೀನಿ, ಆಮೇಲೆ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟು ನಮ್ಮ ಊಟನೇ ಹೆಗಲ ಮೇಲೆ ಎತ್ಕೊ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ. ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ. ಆಸ್ತಿ ಮಾಡ್ಕೊಂಡು ಮದುವೆ ಆಗಣಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗಣಂದ್ರೆ ಬ್ಯೂಟಿ ನೋಡ್ತಾರೆ. ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ಗೆ ಇರುವ ಅಂದ್ರೆ ಹಳೆಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ.
ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ಸಖತ್ ಖುಷಿ ಆಯ್ತು ಕನಕಪುರಕ್ಕೆ ಬಂದು. ಕನಕೋತ್ಸವಕ್ಕೆ ಇದೇ ಫಸ್ಟ್ ಬಂದಿರೋದು. ಎಲ್ಲೋದ್ರೂ ಒಂದು ಡೈಲಾಗ್ ಹೇಳ್ತಿರ್ತೀನಿ, ಮೊನ್ನೆನೂ ಆ ಡೈಲಾಗ್ ಇದೆ, ಟಕರೆ ಟಕರೆ ಟಂಪೇಟು, ನಮ್ ಕನಕಪುರ ಜನ ಯಾವತ್ತಿದ್ರು ಅಲ್ಟಿಮೇಟು. ನಿಜಲ್ಲಿ ಸಖತ್ ಖುಷಿ ಆಯ್ತು. ಅಕ್ಕ ಬಕ್ಕ ಭಯ ಇದ್ದದ್ದು ನನಗೆ. ಅಲ್ಲ ಗಿಲ್ಲಿ, ಪಾಪ ಹೆಣ್ಮಕ್ಳು ನಿಂಗೆ ವೋಟ್ ಮಾಡಿದಾರೆ ಗಿಲ್ಲಿ. ಎಷ್ಟ್ ಜನ ನಿನ್ನ ಪ್ರೀತಿಸ್ತಾರೆ, ನಿನ್ನ ಮದುವೆ ಆಗ್ಬೇಕಂತ ಎಷ್ಟ್ ಜನ ಹುಡುಗಿಯರು ಕಾಯ್ತಾ ಇದಾರೆ ಗೊತ್ತಾ? ಅದೆಲ್ಲ ಇಲ್ಲ. ನಮ್ ಫೇಸ್ ವ್ಯಾಲ್ಯೂ ಏನು, ನಮ್ ಫೇಸ್ ಕಟ್ ವ್ಯಾಲ್ಯೂ ಏನು ಎಲ್ಲ ಗೊತ್ತು. ನಿನ್ ಫೇಸ್ ವ್ಯಾಲ್ಯೂ ಈಗ ಇಡೀ ಕರ್ನಾಟಕಕ್ಕೆ ಗೊತ್ತು ಕಣ. ಒಂದು ಪಾಪ ನಮ್ಮ ಹೆಣ್ಮಕ್ಳಿಗೋಸ್ಕರ ಏನಾದ್ರು ಹೇಳ್ಬೇಕು ತಾನೆ. ನಾನು ಅದ ಮುಂಚೆ ಹೇಳ್ತೀನಿಲ್ಲ, ನಾನು ಯಾವಾಗ್ಲೂ ಹೇಳ್ತೀನಿ, ಹೆಣ್ಮಕ್ಳು ಹುಟ್ಟಿದ್ರು ಯಾರು ತಲೆ ಕೆಡಿಸ್ಕೋಬೇಡ್ರಿ. ಹೆಣ್ಮಕ್ಳು ಅಂದ್ರೆ ಟೆನ್ಷನ್ ಅಲ್ಲ, ಟೆನ್ಷನ್ ಸಮ. ಅವ್ರು ಯಾವತ್ತಿದ್ರು ಗ್ರೇಟು ಅಂತ. ಅಕ್ಕ ಅಕ್ಕದ್ ಖುಷಿ ಐತಿ. ಮತ್ತೆ ಸುಮಾರು ದಿನ ಆಯ್ತು ಸಿಕ್ಕಿ, ಇನ್ನೇನಕ್ಕೆ ಸಮಾಚಾರ? ನನಗ್ ಬಹಳ ಖುಷಿ ಆಯ್ತು ಗಿಲ್ಲಿ. ಅಕ್ಕ ನಾವ್ ಯಾವಾಗ್ಲೂ ಅನ್ಕೊಂತಿದ್ವಿ, ಎಲ್ಲಾ ಕಡೆ ನಮ್ ಶೋಲಿ ಗಿಲ್ಲಿ ಬಂದಾಗೆಲ್ಲ ಅನ್ಕೊಂತಾ ಇದ್ವಿ, ಗಿಲ್ಲಿ ನಿಜವಾಗ್ಲೂ ಕನ್ನಡಿಗರ ಮನ್ಸನ್ನ ಗೆಲ್ತಾರೆ ಅಂತ. ಕನ್ನಡದ ಒಂದು ಶೋನ ಕೂಡ ಗೆದ್ದು ಇವತ್ತು ಇಷ್ಟು ಜನ ಮನ್ಸು ಗೆದ್ದಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಗಿಲ್ಲಿಯ ಸಂಪಾದನೆ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಗಿಲ್ಲಿಗೆ. ಗಿಲ್ಲಿ ನಗಿಸಿ, ಪ್ರಾಪರ್ಟಿ ಕಾಮಿಡಿ ಮಾಡಿ, ಪಂಚ್ ಡೈಲಾಗ್ ಹೊಡೆದು, ಆಗಾಗ ಮಿಮಿಕ್ರಿ ಮಾಡಿ, ಆಗಾಗ ಹಾಡು ಹೇಳಿ, ಅದೆಲ್ಲ ಒಂದ್ ಕಡೆ. ಬದುಕಿದ್ರೆ ಸರಳತೆಯನ್ನ ಹೇಗೆ ಬದುಕ್ಬೋದು ಒಂದ್ ಶೋಲಿ ಅಂತ ತೋರಿಸ್ದಂತವ್ ನೀನು. ಸೊ ಈಗ ಹೇಗೆ ಅನ್ಸ್ತಿದೆ ಆಚೆ ಬಂದ್ಮೇಲೆ, ಈ ಪ್ರೀತಿ ಅಭಿಮಾನ ಕಂಡ್ಮೇಲೆ? ಇದು ತುಂಬಾ ದೊಡ್ಡ ಜವಾಬ್ದಾರಿ ಅನ್ಸ್ತಿದ್ಯಾ, ಹೆಂಗ್ ಅನ್ಸ್ತಿದೆ? ಅದ್ಯಾಕೆ ನನ್ಗೆ ಇನ್ನೂ ಏನ್ ಹಿಂಗ್ ಡಚಕ್ ಆಯ್ತದಲ್ಲ ನನ್ನ ಲೈಫಲ್ಲಿ ಅಂತಾನೆ ಗೊತ್ತಾಯ್ತಲ್ಲ. ಏನಾಯ್ತದೆ ಅಂತ? ಡಚಕ್ ಆಯ್ತದೆ ಅಂತ. ಅದು ನಮ್ಗೆ ಇವ್ರಿಗೆ ಗೊತ್ತಿರ್ತದ, ಹುಡುಗರಿಗೆ. ಆಚೆ ಬಂದ್ಮೇಲೆ ತಲೆನೇ ಕೆಟ್ಟಬಿಡೈತೆ. ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೋತಿ ಇದೆ ನಿಜನ ಕನ್ಸ? ಇನ್ನೂ ಅದ್ರಲ್ಲೇ ಅವನಿಗೆ ಸತ್ಯವಲು ಸಹಿಕಾಗ್ಬಿಟ್ಟೈತೆ ನಂಗೆ ಸತ್ಯವಲ್ವೇ. ಆದ್ರೆ ಅದ್ ನೋಡ್ತಾ ಅದು ಇದು ಭಯನೇ ಜಾಸ್ತಿ ಆಯ್ತಾ ಇರ್ತದೆ. ಅಯ್ಯಯ್ಯೋ ಏನಪ್ಪಾ, ನನಗೆ ಅದು ಹ್ಯಾಂಡಲ್ ಮಾಡು ಇನ್ನೂ ಪಲ್ಪಳ್ಳಂಗೆ ಆಡ್ಕೊಂಡು ಸುಮ್ಮನೆ ಊರಲ್ಲಿ ಅಲ್ಲಿ ಇಲ್ಲಿ ಇಟ್ಟಾಡ್ಕೊಂಡು ನಿಂತಿದ್ದವನು ಅವನ್ನ ಕರೆದು ಹಿಂಗ್ ನಿಲ್ಲಿಸ್ಬಿಟ್ಟು ಇಷ್ಟೊಂದು ಪ್ರೀತಿ ಇದೆಲ್ಲ ಕೊಡ್ಬಿಟ್ರೆ ಏನಪ್ಪ ಮಾಡೋದು, ಇದೆ ಎಲ್ಲ ಹೆಂಗಪ್ಪ ಹ್ಯಾಂಡಲ್ ಮಾಡೋದು ಅಂತ ತಲೆ ಕೆಟ್ಟಬಿಡ್ತು ಒಂದೊಂದ್ಸತಿ. ಅದಕ್ಕಿಂತ ಹೆಚ್ಚಿಗೆ ಅಪ್ಪ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಸಿಕ್ಕೈತಲ್ಲ, ಈ ಜನ್ಮಕ್ಕೆ ಇಷ್ಟು ಬಿಟ್ರಿ ಏನು ಬೇಡಪ್ಪ, ಈ ಜನ್ಮಕ್ಕೆ ಇಷ್ಟು ಸಾಕು ಅನಿಸ್ತದೆ, ಇದನ್ನ ಕೊನೆವರೆಗೂ ಉಳಿಸ್ಕೊತೀನಿ, ಅದೊಂದು ನಂಬಿಕೆ ಅಂತೂ ಯಾವಾಗ್ಲೂ ಐತೆ. ಅಂಡ್ ನೀನೇ ಹೇಳಿದ ಮಾತು, ಮನಿ ಗಳಿಸ್ಬೋದು, ಅಭಿಮಾನಿ ಗಳಿಸೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಅದ್ಯಾಕ ಮನಿ ಇವಾಗ ಬರ್ತದೆ ನಾಳೆ ಹೋಯ್ತದ್ರೆ, ಅಭಿಮಾನಿ ಒಂದ್ಸಲಿ ಬಂದ್ರೆ ಕೊನೆವರೆಗೂ ಹೋಗಲ್ಲ, ಕೊನೆವರೆಗೂ ಜೊತೆಲೇ ಇರ್ತಾರೆ. ಅದೊಂದು ಯಾವಾಗ್ಲೂ ಖುಷಿ ಕೊಡುವಂತ ವಿಷಯ. ಇವತ್ತು ಡಿ ಕೆ ಶಿವಕುಮಾರ್ ಸರ್ ಹಾಗೂ ಡಿ ಕೆ ಸುರೇಶ್ ಸರ್ ಅವರ ಕನಕೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅವ್ರ ಕಾರ್ಯಕ್ರಮಕ್ಕೆ ಅವ್ರ ವೇದಿಕೆಗೆ ಬಂದಿರೋದು ಹೇಗೆ ಅನ್ಸ್ತಾ ಇದೆ ಗಿಲ್ಲಿ? ಇಲ್ಲ, ನನಗೆ ಡಿ ಕೆ ಸರ್ ಫಸ್ಟ್ ಫೋನಲ್ಲಿ ಫಸ್ಟ್ ವಿಶ್ ಮಾಡಿದ್ರು. ಫಿನಾಲೆ ಮುಗಿತವ್ರು, ನಾಳೆಗೆ ಫೋನ್ ಮಾಡಿದ್ರು, ಏನಪ್ಪ ಗೆಲ್ಲಿ ಅಂದ್ರು. ಅವಾಗ್ಲೇ ಯಪ್ಪ ಸಾರ್ ನಾನು ಸಾರ್ ಜೊತೆ ಮಾತಾಡ್ತಾ ಇದ್ದೇನೆ, ಡಿ ಕೆ ಸರ್ ಮಾತಾಡ್ತಿರೋ ಅಂತ ನನಗೆ ತಲೆ ಕೆಟ್ಟೋಗ್ಬಿಡ್ತು. ಆಮೇಲೆ ಮೊನ್ನೆ ರಂಗೋಲಿ ಸ್ಪರ್ಧೆಯಲ್ಲಿ ಸಿಕ್ಬಿಟ್ಟು ಹೂನಾರ ಹಾಕಿದ್ರು, ಆಶೀರ್ವಾದ ಎಲ್ಲ ತಗೊಂಡೆ. ಅದು ಇನ್ನೂ ಹಂಗೆ ಕಣ್ಣಲ್ಲಿ ಕಟ್ತಂಗದೆ. ನಮ್ಮ ಸ್ನೇಹಿತರೊಬ್ರು ಹೇಳ್ತಿದ್ರು, ಡಿ ಕೆ ಸರ್ ಹತ್ರ ಡಿ ಕೆ ಸರ್ ನಿನಗೆ ಬಂದ ಹೂನಾರ ಹಾಕವ್ರೆ ಅಂದ್ರೆ ಅವ್ರು ಅಷ್ಟು ಸುಲಭವಾಗಿ ಯಾರನ್ನೂ ಅಷ್ಟು ಪ್ರೀತಿ ಕೊಡೋದಾಗಿ ಅಷ್ಟು ಸುಲಭವಾಗಿ ಅವರು ಯಾರಿಗೂ ಕೇರೆ ಮಾಡೋದಿಲ್ಲ. ನಿನ್ಗೆ ಹೂನಾರ ಹಾಕೋ ನೀನು ಪ್ರೋತ್ಸಾಹ ಮಾಡಿದ್ರಲ್ಲ, ನಿನ್ನ ಗುರುತಿಸಿ, ನಿನ್ನ ಕಲೆ ಗುರುತಿಸಿ, ಅದು ನನಗೆ ಸಖತ್ ಖುಷಿ ಆಯ್ತು. ಅದು ಯಾವತ್ತೂ ಮರೆಯಲ್ಲ ಸರ್. ಸುರೇಶ್ ಸರ್ಗೂ ಅದೇ ಹೇಳ್ತಾ ಇದ್ದೇನೆ ನಾವು ಕ್ಯಾರವನಲ್ಲಿ. ಗಿಲ್ಲಿ, ಈಗ ನಿಮ್ಮ ಒಳಗಡೆ ಇದ್ದಂತ ಸಿಂಗರ್ ಇನ್ನ ಇದಾರ, ಬಿಟ್ಬಿಟ್ರ ಸಿಂಗರ್? ಸಿಂಗರ್ ಸತ್ತಿ ಸಮಾಧಿ ಕಟ್ಟಿ ಮ್ಯಾಲಲ್ಲಿ ಗಿಡ ನೆಟ್ಟಿ ಗಿಡ ಮರ ಆಗಿ ಈಗ ಕಾಯಿ ಬಿಡ್ತಾದ ಬುಡಕ ಹೋಲಿ. ಅಲ್ಲ, ನಮ್ ಕನಕಪುರ ಜನರಿಗೋಸ್ಕರ ಒಂದೆರಡು ಸಾಲ ಏನಾದ್ರು ಹಾಡು ಹಾಡ್ತೀರಾ ಅಂತ ಹೇಳಿ. ಕ್ರಿಸ್ತ ಸಕ ದ್ವಾಪರಕಾಲ ಏ ದಾವಬಾ ವೇಣೆ ಚೂರ. ನಾವು ನಿನ್ ಕ್ಯಾಮ್ರಂಗ್ ಗನ್ ತಗೊಂಡು ಶೂಟ್ ಮಾಡಿದಾಗ ಈ ಕಡೆ ಒಬ್ರು ನಾವು ಒಂಚೂರು ದೂರ ನಿಂತ್ಕರೋಣ. ಅವಾಗಿಂದ ಈಗ ಬಂದು ಎಡ್ತಾ ಇದಾರೆ. ಬೇಡ ಗಿಲ್ಲಿ, ಶ್ರುತಿ ತಗೋ ಗಿಲ್ಲಿ, ಶ್ರುತಿ ತಗೊಂಡ್ ಹಾಡು. ಶ್ರುತಿ ತಗೊಂಡ್ ಆಡ್ಬೇಕಾ? ಇಲ್ಲಿ ಯಾರಿದ್ದಾರೋ ಶ್ರುತಿ, ಯಾಕೆ ಸುಮ್ಮನೆ ಆ ಕಡೆ ಎಲ್ಲ ಹೊರಗಿಡ್ದಾರೋ ಸುಮ್ಮನೆ ಯಾಕ? ಕ್ರಿಸ್ತ ಸಕ ದೇವರಗಾಣ ಏ ಭಾವ ವೇಣೆ ಚೂರ ಸಕಲಕ್ಕೆ ಬೂಮು. ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು ಗಿಲ್ಲಿ ನಿಮ್ದು? ಫ್ಯೂಚರ್ ಪ್ಲಾನ್ಸ್ ಏನಿಲ್ಲ ಅಕ್ಕ, ಹಿಂಗೆ ಸಿನಿಮಾ ಗಿನ್ಮಾ ಮಾಡ್ಕೊಂಡು
ನಿಮ್ಮ ಆಶೀರ್ವಾದ ತಕೊಂಡು ಮುಂದುವರಿಯುವಂತ ಅಷ್ಟೇ ಅಕ್ಕ. ಗಿಲ್ಲಿಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟರ್ ಇದ್ದಾರೆ. ಆ ಡೈರೆಕ್ಟರ್ ಮೂಲಕ ಒಂದು ಸಿನಿಮಾ ನೋಡೋ ಅನ್ನೋ ಆಸೆ. ಗಿಲ್ಲಿ ಏನಾದ್ರೂ ಸಿನಿಮಾ ತೆಗೆದ್ರೆ ನೀವೆಲ್ಲ ನೋಡ್ತೀರಾ? ಇನ್ನೇನು ಗಿಲ್ಲಿ ಈಗ ಇದೇ ಮತ್ತೆ ನಾನೇನಾದ್ರು ಹೇಳಿದ್ರೆ ನಾನು ಸಿನಿಮಾ ಮಾಡು ನೀವೆಲ್ಲ ನೋಡ್ತೀರಾ ಅಂದ್ರೆ ಅವ್ರ ಮೈಂಡ್ ವಾಯ್ಸ್ ಏನಿರ್ತದೆ ಗೊತ್ತಾಕ, ದುಡ್ಡು ಯಾರು ನಿಮ್ಮ ಅಪ್ಪ ಕೊಟ್ಟೇನ ಅಂತ. ಟಿವಿಲಿ ಏನೋ ಬತ್ತಿದೆ ನೋಡ್ತಿದ್ದೋ. ನೀನ್ ಮಾಡಿರೋ ನಲ್ಲಿ ಮೂಳೆನೇ ಮಿಲಿಯನ್ ಗಟ್ಲೆ ಜನ ನೋಡಿದರೆ ಇನ್ ಗಿಲ್ಲಿ ಮಾಡೋ ಸಿನಿಮಾ ನೋಡದೆ ಇರ್ತಾರ. ನಿಜವಾಗ್ಲೂ ಇದೆ ಸಖತ್ ಖುಷಿ ಆಗೋದು. ಹಂಗೇನಾರ ಮಾಡಿದ್ರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಇನ್ನು ಮುಂದೆ ಹೋಗಕ್ಕೆ ಈ ರೋಡ್ ಏನೈತೆ ಇದು ಸ್ಟೇಜ್, ನಿಜವಾಗ್ಲೂ ಇದು ಸ್ಟೇಜ್ ಬ್ರಿಡ್ಜ್ ಅನ್ನಿಸ್ಬಿಡ್ತು ಕೆಲಕ್ಕೆ. ಇನ್ನೊಂದ್ ಚೂರು ಉದ್ದ ಇದ್ರೆ ನಮ್ಮ ಮಳವಳ್ಳಿನೇ ಸಿಕ್ಬಿಡುದು. ಸ್ಟೇಜ್ ಮೇಲೆ ನಡ್ಕೊಂಡು ಮನೆಗೆ ಹೋಗ್ಬಿಡ್ತಿದೆ. ನೀ ಕೊನೆವರೆಗೂ ಹೋದ್ಯಾ? ಹೋಗಿದೆ. ಇದು ಬರೀ ಸ್ಟೇಜ್ ಅಲ್ಲ ಗಿಲ್ಲಿ, ಗಿಲ್ಲಿಗೂ ಮತ್ತೆ ಅವ್ರ ಫ್ಯಾನ್ಸ್ ಹಾರ್ಟ್ಗೂ ಇರುವಂತ ಬ್ರಿಡ್ಜ್ ಗಿಲ್ಲಿ ಇದು. ಆದ್ರೆ ಆ ಬ್ರಿಡ್ಜ್ ಅಲ್ಲಿ ಯಾರೋ ಒಬ್ಬ ಸಣ್ಣ ಹುಡುಗ ಸೈಡಲ್ಲಿ ಇಟ್ಕೊಂಡು ಪ್ಯಾಂಟ್ ಹೇಳ್ತಿದ್ದ ಕೆಲಕ್ಕೆ, ಅದೊಂದೇ ಬೇಜಾರಾಗಿತ್ತು. ಬ್ರಿಡ್ಜ್ ಏನ್ ಚೆನ್ನಾಗಿತ್ತು. ಒಂದೇ ಒಂದ್ ನಿಮಿಷ, ಕಾವು ಬಗ್ಗೆ ಹೇಳಕ್ಕಿಂತ ಮುಂಚೆ ಗಿಲ್ಲಿ ನೀ ಏನ್ ಸಂಪಾದನೆ ಮಾಡಿದೆ ಅಂತ ಕೇಳ್ತಿದ್ಯಲ್ಲ, ಆಕ್ಚುಲಿ ಒಂದು ಮಗುಗೆ ತುಂಬಾ ಹುಷಾರಿಲ್ಲ. ಆ ಮಗುಗೆ ನಿನ್ನ ನೋಡೋಂತ ಒಂದು ಆಸೆ. ಅವ್ರ ತಾಯಿ ಫೋನ್ ಮಾಡಿದ್ದಾರೆ, ಇಲ್ಲಿದೆ ನೋಡು ಆ ಮಗು. ಮಗ ಚೆನ್ನಾಗಿದ್ಯಪ್ಪ? ಇಲ್ಲೇ ಪಪ್ಪು ನೋಡಿಲ್ಲಿ, ಊಟ ಮಾಡ್ದ? ಊಟ ಆಯ್ತಪ್ಪ? ಊಟ ಬರ್ತೀನಿ ಕಣಪ್ಪ, ಮನೆಗೆ ಬರ್ತೀನಿ. ಅಮ್ಮ ಬರ್ತೀನಿ, ಮನೆಗೆ ಬರ್ತೀನಿ. ಮಗ ನೋಡಕ್ ಬರ್ತೀನಿ ಮನೆಗೆ. ಅಳ್ಬೇಡ ಅಕ್ಕ. ಅವರು ತುಂಬಾ ಕಣ್ಣೀರ್ ಹಾಕ್ತಾ ಇದ್ದಾರೆ ಆ ತಾಯಿ. ಆ ಮಗುಗೆ ತುಂಬಾ ಹುಷಾರಿಲ್ಲ. ಬಟ್ ಆ ಹುಷಾರಿಲ್ದಿರೋ ಮಗುಗೂ ಕೂಡ ಗೊತ್ತಿರುವಂತಹ ಒಂದು ಹೆಸರು ಈಗ ಅಂದ್ರೆ ಅದು ಗಿಲ್ಲಿ. ಅದೇನೋ ಅಕ್ಕ, ಈಗ ನನಗಿದೆಲ್ಲ ನೋಡ್ತಾ ಇದ್ರೆ ನಾನು ಜೋರಾಗಿ ಹತ್ಬಿಡುವ ಅನ್ಸುತ್ತೆ. ಎಳ ಬರುವುದಿಲ್ಲ, ಅದೇ ಬೇಜಾರು ನನಗೆ. ಎಷ್ಟು ಅಳಬೇಕು ಅನ್ಕೊಂಡು ಎಳ ಬರುವುದಿಲ್ಲ. ನೋಡ್ರಿ, ನಾನು ಅಳಬೇಕು ಅಂತ ಅನ್ಕೊಂಡೆ ನಗಾಡ್ತಾ ಇದ್ದೀರಿ ನೀವು. ಅಂದ್ರೆ ನಮ್ಮ ಅಕ್ಕನಿಗೆ ನಾನು ಅಳುದ್ ನೋಡಕ್ಕೆ ಇಷ್ಟ ಇಲ್ಲ, ಯಾವಾಗ್ಲೂ ನಗಾಡ್ತಾ ಇರ್ಬೇಕಲ್ವಕ್ಕ? ಕರೆಕ್ಟ್ ಗಿಲ್ಲಿ, ಕರೆಕ್ಟ್. ಗಿಲ್ಲಿ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಯಾಕಂದ್ರೆ ಎಲ್ರಿಗೂ ನಗು ತಂದು ಕೊಟ್ಟಂತಹ ನಗು ಅದು. ಇವತ್ತಿನ ದಿನ ಎಷ್ಟೋ ಜನಕ್ಕೆ ಎಷ್ಟೋ ಟೆನ್ಷನ್ ಇರ್ತಿತ್ತು. ಆ 3-4 ತಿಂಗಳು ಎಲ್ಲರ ಮನಸ್ಸುಗಳಿಗೆ ನಗು ತಂದು ಕೊಟ್ಟಿರುವಂತಹ ಗಿಲ್ಲಿ, ನೀನು ಕೂಡ ಯಾವಾಗ್ಲೂ ಚೆನ್ನಾಗಿ ನಗ್ನಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಸೊ ನೆಕ್ಸ್ಟ್ ಏನ್ ಮಾತಾಡೋಣ ಗಿಲ್ಲಿ? ಇನ್ನೇನಕ್ಕ ಮಾತಾಡ, ನನಗೂ ಹುಷಾರಿಲ್ಲ, ನನಗೂ ಗಂಟ್ಲು ನೋವು ಜ್ವರ, ಹಾಸ್ಪಿಟ್ಲಿಗೆ ತೋರಿಸ್ಕೊ ಬಂದೆ ಕೆಲಕ. ಅವನಿಗೆ ಭಯ, ಎಲ್ಲಿ ನಾನು ಗಿಲ್ಲಿ ಒಂದೆರಡು ಮಿಮಿಕ್ರಿ ಮಾಡು ಅಂತ ಹೇಳ್ಬಿಡ್ತೀನಿ. ಬೇಡ ಕಲಕ, ಮಿಮಿಕ್ರಿ ಮಾತ್ರ ಮಾಡಲ್ಲ ಕಲಕ. ಆಮೇಲೆ ನಿಮ್ ಮಿಮಿಕ್ರಿನೇ ಮಾಡ್ಬೇಕಾಯ್ತದೆ. ಗಿಲ್ಲಿ ಹಂಗ್ ಮಾಡ್ತಾ. ಓಕೆ, ಕಿಶೋರ್ ಸರ್, ನಿನ್ ಫೇವ್ರೆಟ್ ಕಿಶೋರ್ ಸರ್. ಅಲಕ್ಕೆ ನಿಮ್ಮನ್ನ ಮಾಡಿರ್ಬೇಕಾದ್ರೆ ಸಮಸ್ಯೆ ಬಿಡ್ತೀರಿ. ಕಿಶೋರ್ ಸರ್ದ್ ಮಾಡಿ ಅವ್ರು ಫೋನ್ ಮಾಡಿ ತಿರ್ಗ ಯಾವ್ದು ಬೇಕು ಇದೆಲ್ಲ ನಿಮಗೆ ಇಲ್ಲ. ಕಿಶೋರ್ ಸರ್ಗೆ ಸ್ವಲ್ಪ ಗಂಡು ಕಟ್ಕೊಬಿಟ್ಟೈತೆ, ಬೇಜಾರಾಗ್ಬೇಡ್ರಿ. ನೆಕ್ಸ್ಟ್ ಟೈಮ್ ಬಂದಕ್ಕೆ ಚೆನ್ನಾಗಿ ಮಾಡ್ತಾರೆ. ನೀ ಅದೊಂದು ಮಾಡ್ತಿದ್ಯಲ್ಲ, ಅದು ಮಾಡ. ನಮ್ಮೂರು ಹುಡುಗ ನಿಜವಾಗ್ಲು ನಮ್ಮವ್ರಿಗೆ ಇಲ್ಲಿ ಸಖತ್ ಖುಷಿ ಆಯ್ತದೆ. ಇಲ್ಲಿ ಯಾರು ಅಂತ ನೀವು ಕಂಡುಹಿಡಿಬೇಕು. ಕನಕಪುರ ಸ್ಟೇಜ್ ಅಲ್ಲಿ ಬಂದು ಈ ತರ ಆಕ್ಟಿಂಗ್ ಮಾಡಿರೋದು ಸಖತ್ ಖುಷಿ ಆಯ್ತದೆ. ಒಳ್ಳೇದಾಗ್ಲಿ. ಯಾರಿದು ಗೊತ್ತಿಲ್ವಾ? ಹೆಂಗ್ ಗೊತ್ತಾಯ್ತದೆ? ನಮ್ಮೂರ್ ಗ್ರಾಮ ಪಂಚಾಯತಿ ಮೆಂಬರ್. ನಿಮ್ಗೆ ಹೆಂಗ್ ಗೊತ್ತಾಯ್ತದೆ? ನೀವ್ ಹೆಂಗ್ ಕಂಡಿದ್ದೀರಾ? ಖುಷಿ ಆಯ್ತು ಕನಕ. ಈಗ ನಮ್ಮ ನೆಚ್ಚಿನ ಗಿಲ್ಲಿಗೆ ಒಂದು ಪ್ರೀತಿಯ ಸನ್ಮಾನ. ಗಿಲ್ಲಿ ಒಂಚೂರು ಮುಂದೆ ಬಾ. ಇಲ್ಲಿ ಲೈಫಲ್ಲಿ ಇಷ್ಟು ಮುಂದೆ ಬಂದಿದ್ದ, ಲೈಫಲ್ಲಿ ತುಂಬಾ ನೀವು ಮುಂದೆ ಕಳಿಸ್ಬಿಟ್ಟಿದ್ದೀರ ಕನಕ.
ಇಲ್ಲ ಇಲ್ಲ, ಅವರು ನಾಳೆ ಬರ್ತಾರೆ, ಕಾವು ಅವ್ರು ನಾಳೆ ಬರ್ತಾರೆ. ಅವಾಗ ಗಿಲ್ಲಿ 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 ಏನ್ರಿ? ಗಿಲ್ಲಿ ನಟ ತಮ್ಮ ಕೋರಿಕೆಯ ಮೇರೆಗೆ ಕನಕೋತ್ಸವ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ಕನಕೋತ್ಸವ ವೇದಿಕೆ ಪರವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತ್ಕೋ